ಪ್ರೊಫೆಸರ್ ದುಷ್ಯಂತ್ ನಾಡಗೌಡವರು ಬರಬೇಕು. ಆನಂತರ ಶ್ರೀ ವಿಶ್ವನಾಥ್ ಕೋಳಿವಾಡ್ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಡ್ತೀನಿ. ಈಗ ಪ್ರೊಫೆಸರ್ ದುಷ್ಯಂತ್ ನಾಡಗೌಡ. ಈ ಹೊತ್ತಿನಾಗ ನಾವು ಎಲ್ಲರೂ ಇಲ್ಲಿ ರಮಾಕಾಂತಗೆ ಶ್ರದ್ಧಾಂಜಲಿ ಅರ್ಪಿಸ್ಲಿಕ್ಕೆ ಕೂಡೇವಂದ್ರೆ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಒಳ್ಳೆ ಫೋಟೋ ನೋಡ್ಬೇಕಾಯ್ತದೆ. ವೆದರ್ ಇಟ್ ಇಸ್ ರಮಾಕಾಂತ್ ಓನ್ಲಿ ಹೂ ಈಸ್ ಡೆಡ್. ರಮಾಕಾಂತ್ ಜೋಶಿ ಅವರು ಒಬ್ಬ ದೊಡ್ಡ ಮನುಷ್ಯನ ಮಗ. ಜಿ ಬಿ ಜೋಶಿ ಅವರು ಇರೋ ತನಕ ಅವರ ನೆರಳಿನಲ್ಲೇ ಕೆಲಸ ಮಾಡಿದಂಥ ರಮಾಕಾಂತ ಅವರು ತೀರಿಕೊಂಡ ಮೇಲೆ ಅವರ ಲೀಗಸಿಯನ್ನು ಹೆಂಗೆ ನಡೆಸಿದರು, ಅವ್ರು ಏನೇನು ಮಾಡ್ತಿದ್ರು, ಅದು ಹೆಂಗೆ ನಡೆಸಿದರು, ಈ ಲೀಗಸಿಯನ್ನು ಹೆಂಗೆ ನಡೆಸಿದರು, ಇದು ನನಗೆ ಆಶ್ಚರ್ಯ ಆಗ್ತದೆ. ಯಾಕಂತ ರಮಾಕಾಂತ ಅಂಥ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು, ಅಂಥ ದೊಡ್ಡ ಸಾಹಿತ್ಯದ ಅಭ್ಯಾಸಿ ಅಲ್ಲ, ಅಂಥ ಬರವಣಿಗೆ ಮಾಡಿದವರು ಅಲ್ಲ. ಆದರೆ ಅವರ ಸಂಪರ್ಕ ಎಲ್ಲ ಎಂಥವರ ಜೊತೆಗೆ, ಕಂಬಾರ್ ಇರ್ಬೋದು, ಕಾರ್ನಾಡ್ ಇರ್ಬೋದು, ಕೂರ್ತಿಕೋಟೆ ಇರ್ಬೋದು, ಈಗಿನ ಜನಾಂಗದವ್ರು ಇರ್ಬೋದು, ಅವರೆಲ್ಲರ ಜೋಡಿ ಯಾರು ಒಬ್ಬರು ರಮಾಕಾಂತ ಓದಿಲ್ಲ ಬರೋದಿಲ್ಲ ಅಂತ ತಿಳ್ಕೊಳ್ಳದಂಗೆ ಅಷ್ಟು ಗಾಂಭೀರ್ಯದಿಂದ ರಮಾಕಾಂತ ನಡ್ಕೋತಿದ್ರು. ರಮಾಕಾಂತಗೆ ಒತ್ತಟ್ಟಿಗೆ ಜಿ ಬಿ, ಒತ್ತಟ್ಟಿಗೆ ಸಮೀರ, ಎರಡೂ ಇದರೊಳಗೆ ಸ್ಯಾಂಡ್ವಿಚ್ ಆಗದಂಗೆ ಮುದ್ರಕ, ಪ್ರಕಾಶಕ ಅಂತ ಹಲವಾರು ಕೆಲಸಗಳನ್ನು ಮಾಡ್ಯಾರ. ಅವ್ರು ಇಲ್ಲ, ನನಗೆ ಇನ್ನೊಮ್ಮೆ ತಿರುಗಿ ನೋಡಿದಾಗ ಖಾತ್ರಿ ಆಗ್ತದೆ. ಅವ್ರಿಗೆ ಇನ್ನೊಮ್ಮೆ ತಿರುಗಿ ನೋಡಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ನಾನು ಮಾಡಿ